ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗಂಗಾವತಿ ನಗರದಲ್ಲಿ ಕರ್ನಾಟಕ ಭೀಮಾ ಸೇನಾ ಸಮಿತಿ ಗುಲ್ಬರ್ಗಾ ವಿಭಾಗೀಯ ಮಟ್ಟದ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ನೇಮಕ. ಗಂಗಾವತಿ ಕರ್ನಾಟಕ ಭೀಮಾ ಸೇನಾ ಸಮಿತಿ ರಾಜ್ಯ ಘಟಕದ ವತಿಯಿಂದ ನಗರದ ಸರ್ಕಿಟ್ ಹೌಸ್ನಲ್ಲಿ ಗುಲ್ಬರ್ಗಾ ವಿಭಾಗೀಯ ಮಟ್ಟದ ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿಡಿ ಮದರ್ ಹಾಗೂ ಎಂಡಿ ಭೋಜರಾಜ್, ರಾಜ್ಯ ಉಪಾಧ್ಯಕ್ಷರಾದ ರವೀಂದ್ರ ವಾಳವಿ ಮತ್ತು ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾದ ರೂಪಾ ವಾಳವಿಯವರ ಅನುಮತಿಯ ಮೇರೆಗೆ ಈ ಸಭೆ ಜರುಗಿತು. ಗುಲ್ಬರ್ಗಾ ವಿಭಾಗೀಯ ಅಧ್ಯಕ್ಷರಾದ ಲಿಂಗರಾಜ್ ಅವರ ನೇತೃತ್ವದಲ್ಲಿ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವ ನಿಟ್ಟಿನಲ್ಲಿ ವಿವಿಧ ಘಟಕಗಳ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು. ನೂತನ ಪದಾಧಿಕಾರಿಗಳ ವಿವರ: ಕೊಪ್ಪಳ ಜಿಲ್ಲಾಧ್ಯಕ್ಷರು ಡಿ. ಉಲ್ಲೇಶ್ ಬೂದುಗುಂಪ, ಗಂಗಾವತಿ ತಾಲೂಕು ಅಧ್ಯಕ್ಷರು ಯಮನೂರಪ್ಪ ಪ್ರಗತಿನಗರ, ಗಂಗಾವತಿ ತಾಲೂಕು ಉಪಾಧ್ಯಕ್ಷರು ವೆಂಕಟೇಶ್ ಕಿಲಾರಿಯಾ, ಗಂಗಾವತಿ ತಾಲೂಕು ಕಾರ್ಯದರ್ಶಿ ನಾರಾಯಣ್ ಆನೆಗುಂದಿ, ಗಂಗಾವತಿ ಸಂಘಟನಾ ಕಾರ್ಯದರ್ಶಿ ಹುಸೇನ್ ಪೀರ ಹೆಬ್ಬಾಳ, ಗಂಗಾವತಿ ತಾಲೂಕು ಕಾನೂನು ಸಲಹೆಗಾರರು ಮಂಜುನಾಥ, ಕನಕಗಿರಿ ತಾಲೂಕು ಅಧ್ಯಕ್ಷರು ಹನುಮಂತಪ್ಪ ಬಳ್ಳಾರಿ, ಸಾಕಿನ್ ಲಾದಿಂಚಿ, ಕನಕಗಿರಿ ತಾಲೂಕು ಉಪಾಧ್ಯಕ್ಷರು ದ್ಯಾಮಣ್ಣ ಗೌರಿಪುರ, ಕನಕಗಿರಿ ತಾಲೂಕು ಗೌರವಾಧ್ಯಕ್ಷರು ಮುದುಕಪ್ಪ ಹುಲಿಹೈದರ್, ಕನಕಗಿರಿ ಸಂಘಟನಾ ಕಾರ್ಯದರ್ಶಿ ಹನುಮಂತಪ್ಪ ನಾಯಕ್, ಕನಕಗಿರಿ ಸಹಾಯಕ ಕಾರ್ಯದರ್ಶಿ ಯಮನೂರಪ್ಪ, ಕಾರಟಗಿ ತಾಲೂಕು ಅಧ್ಯಕ್ಷರು ಅಂಜಿನಪ್ಪ ಇಳಗಿನೂರ್, ಕಾರಟಗಿ ತಾಲೂಕು ಉಪಾಧ್ಯಕ್ಷರು ರಾಮಣ್ಣ, ತಂದೆ ಹುಲುಗಪ್ಪ ಹೊಲೆನೂರು. ಪ್ರಮುಖ ಮಾರ್ಗಸೂಚಿಗಳು ಮತ್ತು ನಿಯಮಾವಳಿಗಳು. ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳಿಗೆ ಸಂಘಟನೆಯ ವತಿಯಿಂದ ಕೆಳಗಿನ ಮಾರ್ಗಸೂಚಿಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಸಿದ್ಧಾಂತ ಪಾಲನೆ: ಬುದ್ಧ, ಬಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಆಧಾರದ ಮೇಲೆ ಕಾಯ, ವಾಚ, ಮನಸ, ಶ್ರದ್ಧೆಯಿಂದ ಸಂಘಟನೆಯನ್ನು ಮುನ್ನಡೆಸುವುದು. ಶಿಕ್ಷಣಕ್ಕೆ ಒತ್ತು: ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹಾಗೂ ತಮ್ಮ ವ್ಯಾಪ್ತಿಯಲ್ಲಿ ಬಡ ಕುಟುಂಬಗಳ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಪ್ರೋತ್ಸಾಹಿಸುವುದು. ನ್ಯಾಯ ಒದಗಿಸುವುದು: ಅನ್ಯಾಯಕ್ಕೊಳಗಾದ ಹಾಗೂ ನೊಂದ ಜನರಿಗೆ ಧ್ವನಿಯಾಗಿ ನಿಂತು ಕಾನೂನಾತ್ಮಕ ನ್ಯಾಯ ದೊರಕಿಸಿಕೊಡುವುದು. ಸಂವಿಧಾನ ರಕ್ಷಣೆ: ಭಾರತ ದೇಶದ ಮಹಾಗ್ರಂಥವಾದ ಸಂವಿಧಾನದ ಉಳಿವಿಗಾಗಿ ಮತ್ತು ಅದರ ರಕ್ಷಣೆಗಾಗಿ ಸದಾ ಶ್ರಮಿಸುವುದು. ಶಿಸ್ತು ಮತ್ತು ಕಾನೂನು ಪಾಲನೆ: ಸಂಘಟನೆಯ ನಿಯಮಗಳನ್ನು ಮೀರಿ ವರ್ತಿಸಿದರೆ ಅಂಥವರ ವಿರುದ್ಧ ತಕ್ಷಣವೇ ಉಚ್ಚಾಟನಾ ಕ್ರಮ ಕೈಗೊಳ್ಳುವುದು. ನೂತನ ಪದಾಧಿಕಾರಿಗಳ ನೇಮಕಾತಿಯು ಸಂಘಟನೆಯ ಬೆಳವಣಿಗೆಗೆ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ಮತ್ತಷ್ಟು ಬಲ ತುಂಬಲಿವೆ ಎಂದು ಗುಲ್ಬರ್ಗಾ ವಿಭಾಗೀಯ ಅಧ್ಯಕ್ಷರಾದ ಲಿಂಗರಾಜ್ ಅವರು ತಿಳಿಸಿ, ನೂತನ ಪದಾಧಿಕಾರಿಗಳಿಗೆ ಆದೇಶ ಪತ್ರ ನೀಡಿ ಪ್ರಮಾಣವಚನ ಬೋಧಿಸಿದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261382. ಜೈ ಭೀಮಾ, ಜೈ ಭೀಮಾ, ಜೈ ಜೈ ಭೀಮಾ, ಜೈ ಭೀಮಾ, ಜೈ ಜೈ ಭೀಮಾ, ಜೈ ಭೀಮಾ, ಜೈ ಜೈ ಭೀಮಾ. ಇದರಿಗೆ ಆಗಮಿಸಿದಂಥ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಭೀಮಾ ಸೇನಾ ಸಮಿತಿ ಬೆಂಗಳೂರು ಸಂಘಟನೆಯ ರಾಜ್ಯ ಮಟ್ಟದ ಸಭೆ ಗಂಗಾವತಿ ನಗರದ ಪರಿವೀಕ್ಷಣಾ ಮಂದಿರ ಸರ್ಕ್ಯೂಟ್ನಲ್ಲಿ ಹಮ್ಮಿಕೊಂಡಿದ್ದ ದಿನಾಂಕ 25/8/2026 ಮಾಡಲಾದ ಸಭೆಯಲ್ಲಿ ರಾಜ್ಯ ಅಧ್ಯಕ್ಷರಾದ ಡಿ. ಬಸವರಾಜು ಮತ್ತು ಉಪಾಧ್ಯಕ್ಷರಾದ ರವೀಂದ್ರ ವಾಳವಿ ಇವರ ಅನುಮತಿಯ ಮೇರೆಗೆ ಮತ್ತು ಗುಲ್ಬರ್ಗಾ ವಿಭಾಗ ಅಧ್ಯಕ್ಷರಾದ ಲಿಂಗರಾಜ್ ಇವರ ಆದೇಶದ ಮೇರೆಗೆ ನಾನು ಅಂದರೆ ಡಿ. ಉಲ್ಲೇಶ್ ಬೂದುಗುಂಪ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿ, ಕರ್ನಾಟಕ ಭೀಮಾ ಸೇನಾ ಸಮಿತಿಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ಇವರ ಆದೇಶದ ಮೇರೆಗೆ ನನ್ನನ್ನು ನೇಮಕ ಮಾಡಿದ್ದಾರೆ. ನನ್ನ ಉದ್ದೇಶ ಏನೆಂದರೆ ಬುದ್ಧ, ಬಸವ, ಬಾಬಾ ಸಾಹೇಬ್ ಚಿಂತನೆಯ ಸಂಘಟನೆಯ ಕಾಯ, ವಾಚ, ಅಂಬೇಡ್ಕರ್ ಅವರ ಶ್ರದ್ಧೆಯಿಂದ ಮುನ್ನಡೆಸುವುದು. ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಮ್ಮ ವ್ಯಾಪ್ತಿಗಳಲ್ಲಿ ಬಡ ಕುಟುಂಬ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣದ ಬಗ್ಗೆ ಒತ್ತು ಕೊಡುವುದು.
ಕೆಲವೊಂದು ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳು ಬಡವರಿರ್ತಾರೆ. ಬಡವರಿರ್ತಾರ ಜೊತೆಗೆ ಅವರಿಗೆ ಶೈಕ್ಷಣಿಕವಾಗಿ ಮುಂದುವರಿರಲ್ಲ. ಅಂಥ ಮಕ್ಕಳಿಗೆ ನಾವು ಯಾವುದೇ ರೀತಿಯಿಂದ ನಮ್ಮ ಕೈಲಾದ ಸಹಕಾರವನ್ನು ಮಾಡ್ತೀವಿ. ಜೊತೆಗೆ ಇನ್ನೊಂದು ಶಿಕ್ಷಣದ ಬಗ್ಗೆ ನಾವು ಹೆಚ್ಚಿನ ಒಲವಿರೋದು ಏನಂದ್ರೆ, ಕೆಲವೊಂದು ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅಲ್ಲಿ ಓದ್ತಕ್ಕಂಥವ್ರು ಪ್ರತಿಯೊಬ್ಬರು ಬಡತನದ ಮಕ್ಕಳು, ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ಸರಿಯಾದ ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ ಸರ್ ಅಲ್ಲಿ. ಆದ್ದರಿಂದ ನಾವು ಪ್ರತಿಯೊಂದು ಸ್ಕೂಲಿನಲ್ಲಿ ಒಂದು ತರಗತಿ ಒಬ್ಬ ಶಿಕ್ಷಕರು ಕೊಡಬೇಕಂದು ನಮ್ಮ ಮುಂದಿನ ಬೇಡಿಕೆ ಇರ್ತದೆ. ಶಿಕ್ಷಣದ ಬಗ್ಗೆ ಅಂದ್ರೆ ಉತ್ತಮವಾದ ಶಿಕ್ಷಣ ಸಿಗಬೇಕು ಬಡ ಮಕ್ಕಳಿಗೆ. ಆ ಉದ್ದೇಶ ಇಟ್ಟುಕೊಂಡು ನಾವು ಈ ಕರ್ನಾಟಕ ಭೀಮಸೇನ ಸಮಿತಿಯಿಂದ ನಾವು ಮುಂದಿನ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಅದೇ ರೀತಿಯಾಗಿ ಭಾರತ ದೇಶದ ಮಹಾಗ್ರಂಥ ಸಂವಿಧಾನದ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತೇವೆ. ನಾವು ಮುಂದಿನ ದಿನದಲ್ಲಿ ಸಂವಿಧಾನದ ಬಗ್ಗೆ ಯಾರೇ ಏನ ತೊಂದರೆಗಳು ಮಾಡಿದರೆ, ಸಂವಿಧಾನದ ಹಕ್ಕುಗಳು ಮತ್ತು ಕರ್ತವ್ಯಗಳು ಸರಿಯಾದ ರೀತಿಗೆ ಪಾಲನೆ ಮಾಡಲಿದ್ರೆ ಅದರ ಬಗ್ಗೆ ನಾವು ಮುಂದಿನ ಹೋರಾಟ ಏನು ಮಾಡಬೇಕಂತ ನಮ್ಮ ಸಂಘಟನೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಮುಂದಿನ ಹೋರಾಟವನ್ನು ಹಾಕಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ತಾವು ದೇಶದ ಮಹಾದ್ವಾರ ಸಂವಿಧಾನಕ್ಕೆ ಹಾಗೂ ಸಂಘಟನೆಗೆ ಗೌರವ ಕೊಟ್ಟು ಯಾವುದೇ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳು ಮಾಡದೆ ಕಾಯ ವಾಚ ಶ್ರದ್ಧೆಯಿಂದ ಮುನ್ನಡೆಸುತ್ತೇವೆ. ತಪ್ಪಿದಲ್ಲಿ ಒಂದು ವೇಳೆ ನಾವು ಆ ಕರ್ತವ್ಯದಿಂದ ತಪ್ಪಿಸಿಕೊಂಡ ಸಮಯದಲ್ಲಿ ನಮ್ಮನ್ನು ಆ ಕ್ಷಣದಿಂದಲೇ ಪದಾಧಿಕಾರಿ ಸ್ಥಾನದಿಂದ ತೆಗಿಬೋದು. ಹಾಗೂ ಇದೇ ರೀತಿ ಒಂದು ಇಲಾಖೆ ಅಲ್ಲ, ಪ್ರತಿಯೊಂದು ಇಲಾಖೆಯಲ್ಲಿ ಬರ್ತಕ್ಕಂಥ ಅನ್ಯಾಯಗಳಾಗಲಿ, ಬಡ ಮಕ್ಕಳಿಗೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಶಿಕ್ಷಣದ ಬಗ್ಗೆ. ಆದ ಮೂಲ ಸೌಕರ್ಯಗಳು ಯಾವ್ಯಾವ ಅದರ ಬಗ್ಗೆ ಒತ್ತು ಕೊಟ್ಟು ನಾವು ಕರ್ನಾಟಕ ಭೀಮಸೇನ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ಮುಂದಿನ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರು, ಗುಲ್ಬರ್ಗ ವಿಭಾಗದ ಅಧ್ಯಕ್ಷರ ಆದೇಶದ ಮೇರೆಗೆ ನಮ್ಮದೇ ಆದ ತತ್ವ ಸಿದ್ಧಾಂತ, ಅಂಬೇಡ್ಕರ್ ತತ್ವ ಸಿದ್ಧಾಂತದ ಮೇಲೆ ನಡೆದುಕೊಳ್ಳುತ್ತೇವೆ ಎಂದು ಈ ಮೂಲಕ ಈ ಪತ್ರಿಕೆಗೆ ವರದಿ ಕೊಡುತ್ತೇವೆ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಕರ್ನಾಟಕ ಭೀಮಸೇನ ಸಮಿತಿಯಿಂದ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರು ಸಿದ್ಧಾಂತ ಪ್ರಕಾರ ಕರ್ನಾಟಕ ಭೀಮಸೇನ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಎಂ.ಡಿ. ಭೋಜರಾಜ್ ರಾಜ್ಯ ಉಪಾಧ್ಯಕ್ಷರಾದಂಥ ರವೀಂದ್ರ ವಾಳ್ವೆಯವರು ಮತ್ತು ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ರೂಪಾ ವಾಳ್ವಿ, ಗುಲ್ಬರ್ಗ ವಿಭಾಗದ ಅಧ್ಯಕ್ಷರಾದಂಥ ಎಲ್ಲರೂ ಮಾರ್ಗದರ್ಶನದಿಂದ ನಮ್ಮ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಒಳಗೊಂಡು ಒಟ್ಟಿಗೆ ನಡೆದುಕೊಂಡು ಹೋರಾಟ ಮತ್ತು ಸೇವೆಗಳನ್ನು ನಮ್ಮ ರಾಜ್ಯದ ಮುಖಂಡರ ಮೂಲಕ ನಡೆದುಕೊಂಡು ಹೋಗುತ್ತೇವೆ. ಜೈ ಭೀಮ್, ಜೈ ಕರ್ನಾಟಕ.